ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ಸೆಷನ್ನಲ್ಲಿ ಕಂಟ್ರೋಲ್ ಕ್ಯಾಬಿನೆಟ್ನ ವಿನ್ಯಾಸ ಹಾಗೂ 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ಮತ್ತು ವೈರಿಂಗ್ ಆಕ್ಸೆಸರೀಸ್ ಅನ್ನು ಜೋಡಿಸುವುದರ ಬಗ್ಗೆ ನಾವು ಕಲಿಯುತ್ತೇವೆ. ಈ ಸೆಷನ್ನಲ್ಲಿ ನೀವು ತಿಳಿಯುವುದೇನೆಂದರೆ 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಹೇಗೆ ಬಿಡಿಸುವುದು, ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸುವುದು, ಡಿಎನ್ ರೈಲ್ ಮತ್ತು ಆಕ್ಸೆಸರೀಸ್ಗಳನ್ನು ಮೌಂಟ್ ಮಾಡುವುದು, ಆಕ್ಸೆಸರೀಸ್ಗಳನ್ನು ವೈರ್ನಿಂದ ಜೋಡಿಸುವುದು, ರೂಟಿಂಗ್ ಬಂಚ್ ಮತ್ತು ಟೈಮ್ ಮೂಲಕ ವೈರಿಂಗ್ ಅನ್ನು ಜೋಡಿಸುವುದು, 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಟೆಸ್ಟ್ ಮಾಡುವುದು. ಇದಕ್ಕಾಗಿ ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನೀಸ್ ಟೂಲ್ ಕಿಟ್ 1, ಸ್ಕ್ರಿಬರ್ 100 mm 1, ಹ್ಯಾಕ್ಸಾ ಫ್ರೇಮ್ ವಿತ್ ಬ್ಲೇಡ್ 300 mm 1, ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ 6 mm ಕೆಪಾಸಿಟಿ 1, HSS ಡ್ರಿಲ್ ಬಿಟ್ 6 mm and 3 mm 1, ರೌಂಡ್ ನೋಸ್ ಪ್ಲೈಯರ್ 150 mm 1, ಕ್ರಿಂಪಿಂಗ್ ಟೂಲ್ 200 mm 1, ಡಿಜಿಟಲ್ ಮಲ್ಟಿಮೀಟರ್ 1, ಮೆಗ್ಗರ್ 500 ವೋಲ್ಟ್ 1, ಏರ್ ಬ್ರೇಕ್ ಕಾಂಟ್ಯಾಕ್ಟರ್ 4 ಪೋಲ್ 16 amp 240 ವೋಲ್ಟ್ 3, ಥರ್ಮಲ್ ಓವರ್ಲೋಡ್ ರಿಲೇ 0 to 15 amp 415 ವೋಲ್ಟ್ 3, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ 415 ವೋಲ್ಟ್ 240 ವೋಲ್ಟ್ 200 VA 1, ಟೈಮರ್ ರಿಲೇ ಕಾಂಟ್ಯಾಕ್ಟರ್ 415 ವೋಲ್ಟ್ 2, MCB 3 ಪೋಲ್ 415 ವೋಲ್ಟ್ 16 amp 1, ಪುಷ್ ಬಟನ್ ರೆಡ್ ಗ್ರೀನ್ 1, ಇಂಡಿಕೇಟರ್ ಲ್ಯಾಂಪ್ ವಿತ್ ಹೋಲ್ಡರ್ 7, ಲಿಮಿಟ್ ಸ್ವಿಚಸ್ 2, ಫ್ಯೂಸ್ ಬೇಸ್ ವಿತ್ ಕ್ಯಾರಿಯರ್ 9, MCB 2 ಪೋಲ್ 4 amp 1, MCB ಸಿಂಗಲ್ ಪೋಲ್ 2 amp 1, ರೇಸ್ ವೇಸ್ 2 ಮೀಟರ್, ವೈರ್ ಕ್ಲಿಪ್ಸ್ 10, ಡಿನ್ ರೈಲ್ G ಚಾನೆಲ್ 1 ಮೀಟರ್, 1.5 ಸ್ಕ್ವೇರ್ mm ಕಾಪರ್ ಕೇಬಲ್ 660 ವೋಲ್ಟ್ ರೆಡ್ ಬ್ಲ್ಯಾಕ್ ಯೆಲ್ಲೋ ಬ್ಲೂ ಗ್ರೀನ್ ಅಗತ್ಯವಿರುವಷ್ಟು, ಟರ್ಮಿನಲ್ ಕನೆಕ್ಟರ್ಸ್ ಅಗತ್ಯವಿರುವಷ್ಟು, ವೈರ್ ಫೆರೂಲ್ ಅಗತ್ಯವಿರುವಷ್ಟು, ಗ್ರಾಮೆಟ್ಸ್ ಅಗತ್ಯವಿರುವಷ್ಟು, ಲಗ್ ಆರ್ ಥಿಂಬಲ್ ಅಗತ್ಯವಿರುವಷ್ಟು, ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಆ್ಯಂಡ್ ಬಟನ್ಸ್ ಅಗತ್ಯವಿರುವಷ್ಟು, ನೈಲನ್ ಕೇಬಲ್ ಟೈಸ್ 10, ಅಸಾರ್ಟೆಡ್ ಸೈಜ್ ಬೋಲ್ಟ್ ಆ್ಯಂಡ್ ನಟ್ ಅಗತ್ಯವಿರುವಷ್ಟು. ಪ್ರಯೋಗವನ್ನು ಪ್ರಾರಂಭಿಸುವ ಮೊದಲು 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ను ಅರ್ಥ ಮಾಡಿಕೊಳ್ಳೋಣ. ಸೀಕ್ವೆನ್ಷಿಯಲ್ ಕಂಟ್ರೋಲ್ನ ಉದ್ದೇಶವು ಮೋಟಾರ್ಗಳನ್ನು ಪ್ರಾರಂಭಿಸುವ ಅಥವಾ ನಿಲ್ಲಿಸುವ ಪೂರ್ವ ನಿರ್ಧರಿತ ಕ್ರಮವನ್ನು ನಿರ್ವಹಿಸುವುದು. ಈ ಸೀಕ್ವೆನ್ಷಿಯಲ್ ಕಂಟ್ರೋಲ್ನಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಆನ್ ಡಿಲೇ ಟೈಮರ್ ಅನ್ನು ನಾವು ಬಳಸುತ್ತೇವೆ. ಇದು ಹಸ್ತಚಾಲಿತ ಕಾರ್ಯಾಚರಣೆಯ ಅಗತ್ಯವನ್ನು ನಿವಾರಿಸುತ್ತದೆ. ಆಟೋಮೆಟಿಕ್ ಸೀಕ್ವೆನ್ಷಿಯಲ್ ಕಂಟ್ರೋಲ್ ಅನ್ನು ಸಾಧಿಸಲು ಟೈಮರ್ ನಿಯಂತ್ರಣವು ಅತ್ಯುತ್ತಮ ಮತ್ತು ಸುಲಭವಾದ ವಿಧಾನಗಳಲ್ಲಿ ಒಂದಾಗಿದೆ. 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಬಿಡಿಸುವುದು. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ನ ಚಿತ್ರವನ್ನು ಬರೆಯಿರಿ. 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ನ ಕಂಟ್ರೋಲ್ ಸರ್ಕ್ಯೂಟ್ನ ಈ ಸ್ಕಿಮ್ಯಾಟಿಕ್ ಚಿತ್ರದಲ್ಲಿ L1, L4, L5, L6 ಸಿಂಬಾಲ್ಗಳು ಇಂಡಿಕೇಟಿಂಗ್ ಲೈಟ್ಸ್ಗಳಾಗಿವೆ. C1, C2 ಕೆಪಾಸಿಟರ್ಗಳನ್ನು ಸೂಚಿಸುತ್ತದೆ ಮತ್ತು C1, C2, C3 ರಿಲೇ ಕಾಂಟ್ಯಾಕ್ಟರ್ಸ್ ಅನ್ನು ಸೂಚಿಸುತ್ತದೆ. T1, T2 ಟೈಮರ್ ರಿಲೇಯನ್ನು ಸೂಚಿಸುತ್ತದೆ. ಇಲ್ಲಿ ನಾವು ಆನ್ ಡಿಲೇ ಟೈಮರ್ ಕಾಂಟ್ಯಾಕ್ಟ್ಸ್ ಅನ್ನು ಬಳಸುತ್ತಿದ್ದೇವೆ. ಓವರ್ಲೋಡ್ ಕರೆಂಟ್ನಿಂದ ಮೋಟಾರ್ ಅನ್ನು ರಕ್ಷಿಸಲು OLR ಬಳಸಲಾಗಿದೆ. ಈ ಕಾಂಪೋನೆಂಟ್ಗಳನ್ನು ಬಳಸುವುದರ ಮೂಲಕ ನಾವು 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಸರ್ಕ್ಯೂಟ್ ಅನ್ನು ನಿರ್ಮಿಸಲಿದ್ದೇವೆ. ಈಗ ನಾವು ಲೇಔಟ್ ಅನ್ನು ಬಿಡಿಸೋಣ ಮತ್ತು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ವಿನ್ಯಾಸವನ್ನು ಗುರುತಿಸೋಣ. ಬಿಡಿಸಿದ ಕಂಟ್ರೋಲ್ ಸರ್ಕ್ಯೂಟ್ ಚಿತ್ರದ ಪ್ರಕಾರ 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ನಿಯಂತ್ರಣಕ್ಕಾಗಿ ಲೇಔಟ್ ಚಿತ್ರವನ್ನು ಬರೆಯಿರಿ. ಅಗತ್ಯವಿರುವ ಆಕ್ಸೆಸರೀಸ್ ಅನ್ನು ಆಯ್ಕೆ ಮಾಡಿ ಮತ್ತು ಪರಿಶೀಲಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರಿಬರ್ ಅನ್ನು ಬಳಸಿಕೊಂಡು ಕಂಟ್ರೋಲ್ ಪ್ಯಾನೆಲ್ನ ಒಳಗೆ ಲೇಔಟ್ ಅನ್ನು ಗುರುತಿಸಿ. ಲೇಔಟ್ನ ಪ್ರಕಾರ ಡಿಎನ್ ರೈಲ್ ಮತ್ತು ರೇಸ್ವೇಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಫಿಕ್ಸಿಂಗ್ ರಂಧ್ರಗಳನ್ನು ಗುರುತಿಸಿ ಮತ್ತು ಐಸೋಲೇಟರ್, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್, ಡಿಎನ್ ರೈಲ್ಸ್ ಮತ್ತು ರೇಸ್ವೇಗಳನ್ನು ಮಾರ್ಕಿಂಗ್ ಪ್ರಕಾರ ಫಿಕ್ಸ್ ಮಾಡಲು ಕಂಟ್ರೋಲ್ ಪ್ಯಾನೆಲ್ನ ಒಳಗೆ ಡ್ರಿಲ್ಗಳನ್ನು ಮಾಡಿ. ಫಿಕ್ಸಿಂಗ್ ಸ್ಕ್ರೂ ಬಳಸಿ ಕಂಟ್ರೋಲ್ ಆಕ್ಸೆಸರೀಸ್, ರೇಸ್ವೇಗಳು ಮತ್ತು ಡಿಎನ್ ರೈಲ್ಸ್ ಅನ್ನು ಫಿಕ್ಸ್ ಮಾಡಿ. ಅಂತಿಮವಾಗಿ ಗುರುತುಗಳ ಪ್ರಕಾರ ಇಂಡಿಕೇಟರ್ ಲ್ಯಾಂಪ್, ಪುಷ್ ಬಟನ್ ಮತ್ತು ವೈರ್ ಕ್ಲಿಪ್ಗಳಿಗೆ ಪ್ಯಾನೆಲ್ನ ಮುಂಭಾಗದ ಡೋರ್ನ ಮೇಲೆ ಅಗತ್ಯವಾದ ರಂಧ್ರಗಳನ್ನು ಡ್ರಿಲ್ ಮಾಡಿ ಮತ್ತು ಬಳಸಿ. ಈಗ 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ ಮತ್ತು ಪರೀಕ್ಷೆಗಾಗಿ ನಾವು ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ವೈರಿಂಗ್ ಮಾಡೋಣ. ಲೇಔಟ್ ಚಿತ್ರದ ಪ್ರಕಾರ ಕಂಟ್ರೋಲ್ ಪ್ಯಾನೆಲ್ನಲ್ಲಿ ರಿಲೇ ಕಾಂಟ್ಯಾಕ್ಟರ್ಸ್, OLR, ಟೈಮರ್ಗಳು, ಪುಷ್ ಬಟನ್ಗಳು, ಲ್ಯಾಂಪ್ಗಳು ಮತ್ತು ಇತರ ಆಕ್ಸೆಸರೀಸ್ಗಳಂತಹ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಜೋಡಿಸಿ. ಲೇಔಟ್ ಪ್ರಕಾರ ಕೇಬಲ್ ಅನ್ನು ಅಳತೆ ಮಾಡಿ ಮತ್ತು ಕತ್ತರಿಸಿ. ಲೇಔಟ್ ಪ್ರಕಾರ ಟರ್ಮಿನಲ್ಗಳ ಎರಡೂ ತುದಿಗಳಲ್ಲಿ ಫೆರೂಲ್ ಸಂಖ್ಯೆಗಳನ್ನು ಸೇರಿಸಿ. ಸುಲಭ ನಿರ್ವಹಣೆ ಮತ್ತು ದುರಸ್ತಿಗಾಗಿ ರೇಸ್ವೇಸ್ನಲ್ಲಿ ಕೆಲವು ಹೆಚ್ಚುವರಿ ಉದ್ದದ ವೈರ್ಗಳನ್ನು ಬಿಡಿ. ರೇಸ್ವೇಸ್ನಲ್ಲಿ ವೈರ್ಗಳನ್ನು ಒಂದೊಂದಾಗಿ ಚಲಾಯಿಸಿ. ವೈರ್ಗಳ ಕ್ರಾಸ್ ಓವರ್ ಅನ್ನು ತಪ್ಪಿಸಿ. ಕ್ರಾಸ್ ಓವರ್ ಅನ್ನು ತಪ್ಪಿಸಲು ವರ್ಟಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಹಾರಿಜಾಂಟಲ್ ಆಗಿ ವೈರ್ಗಳನ್ನು ಹಾಕಬಹುದು. ವೈರ್ ತುದಿಗಳನ್ನು ಸ್ಕಿನ್ ಮಾಡಿ ಮತ್ತು ಸೂಕ್ತವಾದ ಲಗ್ಸ್ ಅಥವಾ ಥಿಂಬಲ್ಗಳೊಂದಿಗೆ ಕ್ರಿಂಪ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಪವರ್ ಮತ್ತು ಕಂಟ್ರೋಲ್ ಸರ್ಕ್ಯೂಟ್ನ ವೈರಿಂಗ್ ಅನ್ನು ಜೋಡಿಸಿ. ರೇಸ್ವೇಸ್ನಲ್ಲಿ ವೈರ್ಗಳನ್ನು ರೂಟ್ ಮಾಡಿ. ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಮತ್ತು ಬಟನ್ ಬಳಸಿ ರೇಸ್ವೇಸ್ನಲ್ಲಿ ವೈರ್ಗಳನ್ನು ಪಂಚ್ ಮಾಡಿ ಮತ್ತು ಟೈ ಮಾಡಿ. ವೈರಿಂಗ್ ಮೇಲೆ PVC ರೇಸ್ವೇಗಳನ್ನು ಕವರ್ ಮಾಡಿ.
ರೇಸ್ವೆಗಳನ್ನು ಮುಚ್ಚುವಾಗ ಕೇಬಲ್ ಕ್ರಶ್ ತಪ್ಪಿಸಲು ಅಗತ್ಯ ಕಾಳಜಿಯನ್ನು ತೆಗೆದುಕೊಳ್ಳಿ. ರೇಸ್ವೆಗಳನ್ನು ಮುಚ್ಚುವಾಗ ಕೇಬಲ್ ನಜ್ಜುಗುಜ್ಜಾಗುವುದನ್ನು ತಪ್ಪಿಸಲು ಅಗತ್ಯ ಕಾಳಜಿಯನ್ನು ತೆಗೆದುಕೊಳ್ಳಿ. ಹಿಂಜ್ ಡೋರ್ಗಳಲ್ಲಿ ವೈರ್ಗಳ ಯು ಲೂಪ್ಗಳನ್ನು ಮಾಡಿ ಕೇಬಲ್ ಅನ್ನು ಬಾಗಿಲಿಗೆ ಬಂಚ್ ಮತ್ತು ಟೈ ಮಾಡಿಕೊಳ್ಳಿ. ಪ್ಯಾನೆಲ್ ಡೋರ್ನಲ್ಲಿ ಕೇಬಲ್ಗಳನ್ನು ಹಿಡಿದಿಡಲು ಸೂಕ್ತವಾದ ಸ್ಥಳಗಳಲ್ಲಿ ವೈರ್ ಕ್ಲಿಪ್ಗಳನ್ನು ಜೋಡಿಸಿ. ಪ್ಯಾನೆಲ್ ಬಾಗಿಲಿನ ಚಲನೆ ಮತ್ತು ಮುಚ್ಚುವಿಕೆಯನ್ನು ಯು ಲೂಪ್ ತಡೆಯದಂತೆ ನೋಡಿಕೊಳ್ಳಿ. ಡಯಾಗ್ರಾಮ್ ಮತ್ತು ಟರ್ಮಿನಲ್ಗಳ ವಿವರಗಳ ಪ್ರಕಾರ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಟರ್ಮಿನಲ್ಗಳನ್ನು ಜೋಡಿಸಿ. ಕೇಬಲ್ಗಳ ಮೇಲಿನ ಒತ್ತಡವನ್ನು ತಪ್ಪಿಸಲು ಗ್ರಾಮೆಟ್ಗಳನ್ನು ಬಳಸಿ. ಪ್ಯಾನೆಲ್ ಡೋರ್ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಮತ್ತು ಮೋಟಾರ್ಗಳನ್ನು ಅರ್ದಿಂಗ್ ಮಾಡಿ. ಪ್ಯಾನೆಲ್ ಡೋರ್ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಮೋಟಾರ್ಗಳನ್ನು ಅರ್ಥಿಂಗ್ ಮಾಡಿ. ಅರ್ಥಿಂಗ್ಗೆ ಬಹಳ ವೈರ್ಗಳು ಬಂದರೆ ಅಲ್ಲಿ ಕಾಮನ್ ಅರ್ತ್ ಟರ್ಮಿನಲ್ಗಳು ಮತ್ತು ಪಟ್ಟಿಗಳನ್ನು ಬಳಸಿ. ಪ್ಯಾನೆಲ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಐಆರ್ ವ್ಯಾಲ್ಯೂ 1 ಮೆಗಾ ಓಮ್ ಗಿಂತ ಕಡಿಮೆ ಇದ್ದರೆ ಸೂಕ್ತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಳಿ. ಮೋಟಾರ್ನ ಫುಲ್ ಲೋಡ್ ಕರೆಂಟ್ಗೆ ಅನುಗುಣವಾಗಿ OLR ಅನ್ನು ಹೊಂದಿಸಿ. 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ನಿಯಂತ್ರಣಕ್ಕಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸುವ ಕ್ರಮಗಳು. ಮೋಟಾರ್ಗಳ ವೈರಿಂಗ್ ಸಂಪರ್ಕಗಳು ಸರಿಯಾಗಿವೆ ಮತ್ತು ಸುರಕ್ಷಿತವಾಗಿವೆಯೇ ಎಂದು ಪರಿಶೀಲಿಸಿ. ವೈರಿಂಗ್ ಚಿತ್ರವು ನಿಜವಾದ ವೈರಿಂಗ್ಗೆ ಹೊಂದಿಕೆಯಾಗುತ್ತದೆಯೇ ಎಂದು ಪರಿಶೀಲಿಸಿ. ಕಂಟ್ರೋಲ್ ಪ್ಯಾನೆಲ್ಗೆ ಪವರ್ ಅನ್ನು ಆನ್ ಮಾಡಿ ಮತ್ತು ಪವರ್ ಸಪ್ಲೈ ಮೋಟಾರ್ಗಳಿಗೆ ಸ್ವೀಕಾರಾರ್ಹ ವ್ಯಾಪ್ತಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮೊದಲು ಕಂಟ್ರೋಲ್ ಪ್ಯಾನೆಲ್ನ ಕಂಟ್ರೋಲ್ ಸರ್ಕ್ಯೂಟ್ಗೆ ಸಪ್ಲೈ ಅನ್ನು ಮಾತ್ರ ಆನ್ ಮಾಡಿ. ಡಿಫಾಲ್ಟ್ ದಿಕ್ಕಿನಲ್ಲಿ ಮೋಟಾರ್ 1 ಅನ್ನು ಪ್ರಾರಂಭಿಸಲು ಸ್ಟಾರ್ಟ್ ಬಟನ್ ಅನ್ನು ಒತ್ತಿರಿ. ಅನುಗುಣವಾದ ಕಾಂಟ್ಯಾಕ್ಟರ್ ಪಿಕಪ್ ಅನ್ನು ಖಚಿತಪಡಿಸಿಕೊಳ್ಳಿ. ಟೈಮರ್ಗಳ ಸಮಯದ ಸೆಟ್ಟಿಂಗ್ಗೆ ಅನುಗುಣವಾಗಿ ಮೋಟಾರ್ 2 ಮತ್ತು 3ರ ರಿಲೇ ಕಾಂಟ್ಯಾಕ್ಟರ್ಗಳು ಪಿಕಪ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸಮಯವನ್ನು ಪರಿಶೀಲಿಸಲು ನೀವು ಟೈಮರ್ ಮತ್ತು ಸ್ಟಾಪ್ ವಾಚ್ ಅನ್ನು ಬಳಸಬಹುದು. ಮೋಟಾರ್ ಕಾಂಟ್ಯಾಕ್ಟರ್ಸ್ ಕ್ರಮೇಣವಾಗಿ ಡ್ರಾಪ್ ಆಗುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಟಾಪ್ ಬಟನ್ಗಳನ್ನು ಪರೀಕ್ಷಿಸಿ. ಕಂಟ್ರೋಲ್ ಸರ್ಕ್ಯೂಟ್ ಕಾರ್ಯಾಚರಣೆಯು ತೃಪ್ತಿಕರವಾಗಿದ್ದರೆ ನಂತರ ಪವರ್ ಸರ್ಕ್ಯೂಟ್ನ ಮೇನ್ ಪವರ್ ಸಪ್ಲೈ ಅನ್ನು ಆನ್ ಮಾಡಬಹುದು. ಪ್ರತಿ ಮೋಟಾರ್ ಸ್ವಿಚ್ ಅನ್ನು ಒಂದೊಂದಾಗಿ ಆನ್ ಮಾಡಿ ಮತ್ತು ಪ್ರತಿ ಮೋಟಾರ್ ನಿರೀಕ್ಷೆಯಂತೆ ಆನ್ ಮತ್ತು ಆಫ್ ಆಗುತ್ತಿದೆಯೇ ಎಂದು ಪರಿಶೀಲಿಸಿ. ಕರೆಂಟ್ ಮತ್ತು ವೋಲ್ಟೇಜ್ನ ಸ್ವೀಕಾರಾರ್ಹ ವ್ಯಾಪ್ತಿಯಲ್ಲಿ ಮೋಟಾರ್ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮೋಟಾರ್ಗಳು ಸರಿಯಾದ ಕ್ರಮದಲ್ಲಿ ಆನ್ ಮತ್ತು ಆಫ್ ಆಗುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳ ಸೀಕ್ವೆನ್ಸ್ ಅನ್ನು ಪರಿಶೀಲಿಸಿ. ಉದಾಹರಣೆಗೆ, ನೀವು ಮೋಟಾರ್ 1 ಅನ್ನು ಮೊದಲು ಆನ್ ಮಾಡಲು ಬಯಸಬಹುದು, ನಂತರ ಮೋಟಾರ್ 2 ಮತ್ತು ನಂತರ ಮೋಟಾರ್ 3 ಅನ್ನು ಆನ್ ಮಾಡಬಹುದು. ಮೋಟಾರ್ಗಳು ಸರಿಯಾದ ಸಮಯದಲ್ಲಿ ಆನ್ ಮತ್ತು ಆಫ್ ಆಗುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಲು ಸೀಕ್ವೆನ್ಸ್ನ ಸಮಯವನ್ನು ಪರೀಕ್ಷಿಸಿ. ಸಮಯವನ್ನು ಪರಿಶೀಲಿಸಲು ನೀವು ಟೈಮರ್ ಅಥವಾ ಸ್ಟಾಪ್ ವಾಚ್ ಅನ್ನು ಬಳಸಬಹುದು. ಸ್ಟಾಪ್ ಬಟನ್ಗಳು ನಿರೀಕ್ಷೆಯಂತೆ ಮೋಟಾರ್ಗಳನ್ನು ನಿಲ್ಲಿಸುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಲು ಪರೀಕ್ಷಿಸಿ. ಕೊನೆಯದಾಗಿ, ಕಂಟ್ರೋಲ್ ಪ್ಯಾನೆಲ್ ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಪರೀಕ್ಷೆಯನ್ನು ಹಲವಾರು ಬಾರಿ ಪುನರಾವರ್ತಿಸಿ. 3 ಮೋಟಾರ್ಗಳ ಆಟೋಮ್ಯಾಟಿಕ್ ಸೀಕ್ವೆನ್ಷಿಯಲ್ ಕಂಟ್ರೋಲ್ನ ಕೆಲವು ಉದಾಹರಣೆಗಳು. ಆಹಾರ ಸಂಸ್ಕರಣಾ ಸೌಲಭ್ಯದಲ್ಲಿ ಅಂತಿಮ ಉತ್ಪನ್ನವನ್ನು ರಚಿಸಲು ವಿಭಿನ್ನ ಪದಾರ್ಥಗಳನ್ನು ಮಿಶ್ರಣ ಮಾಡುವ ಮಿಶ್ರಣ ವ್ಯವಸ್ಥೆಯ ವಿವಿಧ ಘಟಕಗಳನ್ನು ಚಾಲನೆ ಮಾಡಲು 3 ಮೋಟಾರ್ಗಳನ್ನು ಬಳಸಲಾಗುತ್ತದೆ. ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಣ ಪ್ರಕ್ರಿಯೆಯಲ್ಲಿ ಪೇಪರ್ ಫೀಡ್, ಇಂಕ್ ಪೂರೈಕೆ ಮತ್ತು ರೋಲರ್ ಚಲನೆಯನ್ನು ನಿಯಂತ್ರಿಸಲು 3 ಮೋಟಾರ್ಗಳನ್ನು ಬಳಸಲಾಗುತ್ತದೆ. ಈ ಸೆಟಪ್ನಲ್ಲಿ ನಾವು ನೋಡಿದ್ದೇನೆಂದರೆ ಕಂಟ್ರೋಲ್ ಪ್ಯಾನೆಲ್ನ ವಿನ್ಯಾಸವನ್ನು ಹೇಗೆ ಮಾಡುವುದು ಮತ್ತು 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಹೇಗೆ ಕನೆಕ್ಟ್ ಮಾಡುವುದು ಮತ್ತು 3 ಮೋಟಾರ್ಗಳ ಸೀಕ್ವೆನ್ಷಿಯಲ್ ಆಪರೇಷನ್ ಅನ್ನು ಪರೀಕ್ಷಿಸುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.